6ನೇ ತರಗತಿಯಲ್ಲಿ ಕಲಿಯುತ್ತಿರುವಂತಹ ಮಕ್ಕಳೇ, ಫೆಬ್ರವರಿ ತಿಂಗಳಲ್ಲಿ ನಡೆಯುವಂತಹ FA4 ಪ್ರಶ್ನೆ ಪತ್ರಿಕೆ. ವಿಷಯ ಗಣಿತ. ಅವಧಿ 30 ನಿಮಿಷ. ಅಂಕಗಳು 10. ಬಿಟ್ಟ ಸ್ಥಳ ತುಂಬಿರಿ. 1. ವೃತ್ತದ ವ್ಯಾಸವು ವೃತ್ತದ ಕೇಂದ್ರಗಳ ಮೂಲಕ 2 ವೃತ್ತ ಬಿಂದುಗಳನ್ನು ಸೇರಿಸುವ ಒಂದು ಡ್ಯಾಶ್. 2. 5000 ಗ್ರಾಂ ಡ್ಯಾಶ್. ಒಂದು ರೇಖೆಯು ಒಂದು ಚಿತ್ರವನ್ನು ಸಮವಾದ ಭಾಗಗಳಾಗಿ ವಿಭಜಿಸಿದರೆ ಅದನ್ನು ಡ್ಯಾಶ್ ಎಂದು ಕರೆಯುತ್ತೇವೆ ಎನ್ನುತ್ತೇವೆ. ಒಂದು ಆಕೃತಿಯು 6 ಬದಿಗಳನ್ನು ಹೊಂದಿದ್ದರೆ ಡ್ಯಾಶ್ ಎಂದು ಕರೆಯಲ್ಪಡುತ್ತದೆ. ವೃತ್ತದ ಒಳಗೆ ಇರುವ ಬಿಂದುವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. 2-3 ವಾಕ್ಯದಲ್ಲಿ ಬರೆಯಿರಿ. ಒಂದೇ ಕೇಂದ್ರ O ಬಿಂದುವಿನಿಂದ 4 ಸೆಂಟಿಮೀಟರ್ ಮತ್ತು 2.5 ಸೆಂಟಿಮೀಟರ್ ತ್ರಿಜ್ಯಗಳಿರುವ 2 ವೃತ್ತಗಳನ್ನು ರಚಿಸಿ. ನೆಕ್ಸ್ಟ್ ಕ್ವಶನ್. ಶೀಲಾ ಮತ್ತು ಸಂಗೀತ ನಡುವೆ 20 ಪೆನ್ನುಗಳನ್ನು 3:2 ಅನುಪಾತದಲ್ಲಿ ವಿಭಾಗಿಸಿ. ಉತ್ತರಗಳನ್ನ ನೋಡ್ತಾ ಹೋಗೋಣ. ಮೇಲಿನ ಪ್ರಶ್ನೆಗಳಿಗೆ ಉತ್ತರ 1 ರೇಖಾಖಂಡ. 5000 ಗ್ರಾಂಗೆ 5 kg. ಇದನ್ನು ರೇಖಾ ಸಮಮಿತಿ ಎನ್ನುತ್ತೇವೆ. ಅದು ಷಡ್ಭುಜಾಕೃತಿ ಎಂದು ಕರೆಯಲ್ಪಡುತ್ತದೆ. ಆಂತರಿಕ ಬಿಂದು. ಒಂದೇ ಕೇಂದ್ರ O ಬಿಂದುವಿನಿಂದ 4 ಸೆಂಟಿಮೀಟರ್ ಮತ್ತು 2.5 ಸೆಂಟಿಮೀಟರ್ ತ್ರಿಜ್ಯಗಳಿರುವ 2 ವೃತ್ತಗಳನ್ನು ರಚಿಸಿ ಅಂತ ಕೇಳಿದ್ವಿ. ಉತ್ತರ ಇಲ್ಲಿ ತಮ್ಮ ಕೈವಾರದಿಂದ ಈ ಥರ ಇಟ್ಕೊಂಡು ಈ ಥರ ರೌಂಡ್ 2.5 ಸೆಂಟಿಮೀಟರ್ ತಮ್ಮ ಸ್ಕೇಲಲ್ಲಿ ಅಳತೆ ಮಾಡಿ ಒಂದು O ಬಿಂದುವಿನಿಂದ ಒಂದೇ ಕೇಂದ್ರ ಬಿಂದುವಿನಿಂದ ರಚನೆ ಮಾಡಿದಾಗ ಈ ಥರ 2.5 ಸೆಂಟಿಮೀಟರ್ ಒಂದು, 4 ಸೆಂಟಿಮೀಟರ್ ಒಂದು ವೃತ್ತಗಳು ಬರ್ತವೆ. ನೆಕ್ಸ್ಟು, ಶೀಲಾ ಮತ್ತು ಸಂಗೀತ ನಡುವೆ 20 ಪೆನ್ನುಗಳನ್ನು 3:2 ಅನುಪಾತದಲ್ಲಿ ವಿಭಾಗಿಸಿ ಅಂತ ಹೇಳಿದ ಕ್ವಶನ್ನು. ಇಲ್ಲಿ ಶೀಲಳಿಗೆ 3 ಪೆನ್ನು ಮತ್ತು ಸಂಗೀತಳಿಗೆ 2 ಪೆನ್ನು ಅನುಪಾತಗಳ ಮೊತ್ತ. ಇವೆರಡೂ ಅನುಪಾತಗಳನ್ನ ನಾವು ಕೂಡ್ಕೊಂಡಾಗ 3 + 2 ಕೂಡಿದಾಗ 5 ಬರುತ್ತೆ. 5 ಪೆನ್ನುಗಳಲ್ಲಿ ಶೀಲಳಿಗೆ 3 ಪೆನ್ನು. ಅವಳು ಇಲ್ಲಿ ಹೇಳಿದ್ದಾರೆ 3 ಪೆನ್ ಇದೆ ಅವಳ ಹತ್ರ ಅಂತೇಳಿ. ಅಂದರೆ 20ರಲ್ಲಿ ಅಂದರೆ 5ನೇ 20 × 3. ಇಲ್ಲಿ 5ರಿಂದ 5 ಒಂದ್ಲ ಹೋಗುತ್ತೆ, 5 4. ಇಲ್ಲಿ 3 ಇಲ್ಲಿ 4 ಬಂದಾಗ 4 3 12. ಇಲ್ಲಿ ನೆಕ್ಸ್ಟ್ ಈಗ ಇನ್ನು 5 ಪೆನ್ನುಗಳಲ್ಲಿ 2 ಪೆನ್ನು ಅಂದರೆ 20ರಲ್ಲಿ 5ನೇ 20 × 2, 5 1 5 4. ಇಲ್ಲಿ ಮತ್ತೆ 2ರಿಂದ 5ನ ಗುಣಿಸಿದಾಗ 4 2 8. ಶೀಲಳಿಗೆ 12 ಪೆನ್ನುಗಳು, ಸಂಗೀತಳಿಗೆ 8 ಪೆನ್ನುಗಳು. Thank you for watching video.